ಅರನ ಕರುಣೋದಯದ ತೆರದಲ್ಲಿ ಬೆಳಕು ತೆರೆಯುವ ಹೊತ್ತಿಗೆ ವೇದಘೋಷದ ದಿವ್ಯ ಲಹರಿಯು ಮನವ ತೊಳೆಯಲು ಮೆಲ್ಲಗೆ ಬರುವ ಶ್ರೀ ಗುರು ಪಾದುಕೆಯ ದನಿ ಅನುರಣಿತವಾಗಲು ಮೌನಕ್ಕೆ ಸಿದ್ಧಗಂಗೆಯ ನೆಲವು ಜಲವು ನಮಿಸಿ ನಿಲ್ಲುವುದು ಸುಮ್ಮಗೆ. ರಾಷ್ಟ್ರಕವಿ G.S. ಶಿವರುದ್ರಪ್ಪನವರ ಈ ಒಂದು ಸಾಲುಗಳು ನಿಜವಾಗ್ಲೂ ಕೂಡ ಸಿದ್ಧಗಂಗಾ ಕ್ಷೇತ್ರದ ಪಾವಿತ್ರ್ಯತೆಗೆ ಹಿಡಿದಂಥ ಕೈಗನ್ನಡಿ ಅಂತಲೇ ಹೇಳ್ಬೋದು. ಕರ್ನಾಟಕದ ಸುಪ್ರಸಿದ್ಧ ವೀರಶೈವ ಲಿಂಗಾಯತ ಮಠಗಳಲ್ಲಿ ಅಗ್ರ ಪಂಕ್ತಿಯಲ್ಲಿರ್ತಕ್ಕಂಥ ಮಠ ಅಂದರೆ ಅದು ಸಿದ್ಧಗಂಗಾ ಮಠವಾಗಿದೆ. ಸಿದ್ಧಗಂಗಾ ಮಠ ಕೋಟ್ಯಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ಒಂದು ದಿವ್ಯ ಕ್ಷೇತ್ರ. ನಡೆದಾಡುವ ದೇವರು, ತ್ರಿವಿಧ ದಾಸೋಹದ ಹರಿಕಾರರು, ಎಲ್ಲರ ಪಾಲಿನ ಪೂಜ್ಯರು, ಕಾವಿಗೆ ಗೌರವವನ್ನ ತಂದುಕೊಟ್ಟಂಥವರು, ವಿಶ್ವ ರತ್ನದ ಮಾನ್ಯತೆಯನ್ನ ಪಡೆದಂತಹ ಪರಮ ಪೂಜ್ಯ ದಿವ್ಯ ಯೋಗಿ ಶಿವಕುಮಾರ ಮಹಾಸ್ವಾಮೀಜಿಗಳು ನಡೆದಾಡಿದಂತಹ ಒಂದು ಪುಣ್ಯಕ್ಷೇತ್ರ ಈ ಸಿದ್ಧಗಂಗಾ ಮಠ. ಹಲವು ಮುನಿಪುಂಗವರ ತಪೋಭೂಮಿಯಾಗಿ ಬೆಳಗಿದ ಮಹಾನ್ ಪರಂಪರೆಯನ್ನು ಹೊಂದಿರತಕ್ಕಂತಹ ಸಿದ್ಧಗಂಗಾ ಮಠವು ಇಂದು ತನ್ನದೇ ಆದಂತಹ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು 100 ವರ್ಷಗಳ ಇತಿಹಾಸವನ್ನ ಇದು ತನ್ನಲ್ಲಿ ಆವಿರ್ಭವಿಸಿಕೊಂಡಿರುವುದನ್ನು ಇಲ್ಲಿ ಸ್ಮರಿಸಿಕೊಳ್ಳಬಹುದಾಗಿದೆ. ಪರರ ಹಿತಕ್ಕಾಗಿ ನಿಷ್ಕಾಮ ಕರ್ಮವ ಮಾಡಿ ತನ್ಮೂಲಕ ಭಗವಂತನನ್ನ ತೃಪ್ತಿಪಡಿಸುವಂತಹ ಒಂದು ಭವ್ಯ ಪರಂಪರೆಯನ್ನ ಸಿದ್ಧಗಂಗಾ ಮಠದ ಗುರು ಪರಂಪರೆಯಲ್ಲಿ ನಾವು ಕಾಣಬಹುದಾಗಿದೆ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಈ ಒಂದು ಮಂಚದ ಮೇಲೆ ಕುಳಿತು ಬಂದಂತ ಭಕ್ತರಿಗೆ ದರ್ಶನ ಆಶೀರ್ವಾದವನ್ನ ನೀಡುತ್ತಿದ್ದನ್ನ ಗಮನಿಸಬಹುದಾಗಿದೆ. ಶಿವಗಂಗೆಯ ನೋಟ ಚಂದ, ಸಿದ್ಧಗಂಗೆಯ ಊಟ ಚಂದ ಅನ್ನುವಂಥ ಮಾತನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಸಿದ್ಧಗಂಗೆ ಅಂದ್ರೆ ಪ್ರಸಾದಕ್ಕೆ, ದಾಸೋಹಕ್ಕೆ ತನ್ನದೇ ಆದಂತಹ ಮಾನ್ಯತೆಯನ್ನ ಹೊಂದಿರತಕ್ಕಂತಹ ಒಂದು ದಿವ್ಯ ಕ್ಷೇತ್ರ ಅಂತಲೇ ಹೇಳ್ಬಹುದಾಗಿದೆ. ಸಿದ್ಧಗಂಗೆಯಲ್ಲಿ ನಿರಂತರವಾಗಿ ಪ್ರತಿದಿನವೂ ಕೂಡ ಸಾವಿರಾರು ಜನ ಭಕ್ತರು ಈ ಒಂದು ಕ್ಷೇತ್ರಕ್ಕೆ ಭೇಟಿ ನೀಡಿ ಪ್ರಸಾದವನ್ನು ಸ್ವೀಕರಿಸುವುದನ್ನು ಕಾಣಬಹುದಾಗಿದೆ. ಇದು ಸಾರ್ವಜನಿಕ ಬಂಧುಗಳಿಗಾಗಿ ನಿರ್ಮಿಸಿರುವಂತಹ ಪ್ರಸಾದದ ಭವನ ಇದಾಗಿದೆ. ಸೋಹಂ ಎಂಬುದು ಅಂತರಂಗದ ಮದ ನೋಡಯ್ಯ, ಶಿವೋಹಂ ಎಂಬುದು ಬಹಿರಂಗದ ಮದ ನೋಡಯ್ಯ. ಈ ಎರಡು ದ್ವಂದ್ವವ ನಳಿದು ದಾಸೋಹಂ ಎಂದೆನಿಸಯ್ಯ ಎಂಬ ಸಿದ್ದರಾಮರ ವಾಣಿಯಂತೆ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ದಾಸೋಹ ವ್ಯವಸ್ಥೆಗೆ ಹೆಚ್ಚಿನ ಒತ್ತನ್ನು ನೀಡಿದ್ದನ್ನು ಕಾಣಬಹುದಾಗಿದೆ. ಪರಮ ಪೂಜ್ಯರ ವಾಣಿಯಂತೆ ಊಟ ಮಾಡುವ ಒಡೆಯ, ನೀಡುವವ ದಾಸ ಎಂಬ ಭಾವದಿಂದ ಆ ಬಂದಂತಹ ಭಕ್ತರಿಗೆ ಪ್ರಸಾದವನ್ನು ಉಣಬಡಿಸಬೇಕೆಂಬುದು ಪರಮ ಪೂಜ್ಯರ ಇಂಗಿತವಾಗಿತ್ತು. ಸಿದ್ಧಗಂಗಾ ಮಠದ ದಾಸೋಹ ವ್ಯವಸ್ಥೆ ನಿಜವಾಗ್ಲೂ ಕೂಡ ಎಲ್ಲರನ್ನು ಅಚ್ಚರಿಯನ್ನ ಉಂಟು ಮಾಡತಕ್ಕಂತಹ ಒಂದು ಬೃಹತ್ ವ್ಯವಸ್ಥೆ ಆಗಿದೆ. ಸಾವಿರ ಸಂಖ್ಯೆಯಲ್ಲಿ ಬಂದಂತ ಭಕ್ತರಿಗೆ ಅವಶ್ಯಕವಾದಷ್ಟು ಆಹಾರವನ್ನ ಒದಗಿಸ್ತಕ್ಕಂಥದ್ದನ್ನ ಶ್ರೀಮಠದ ವತಿಯಿಂದ ಮಾಡ್ತಾ ಇರೋದು ನಿಜವಾಗ್ಲೂ ಕೂಡ ಒಂದು ಸೋಜಿಗದ ವಿಚಾರವೇ ಆಗಿದೆ. ಶ್ರೀ ಸಿದ್ಧಗಂಗಾ ಮಠದಲ್ಲಿ ದಾಸೋಹದ ಬೆಂಕಿಯನ್ನ ಹೊತ್ತಿಸಿ ದಾಸೋಹವನ್ನ ಪ್ರಾರಂಭಿಸಿದ ಪವಾಡ ಪುರುಷರು ಕಾಯಕ ಯೋಗಿ ಶ್ರೀ ಅಟವಿ ಶಿವಯೋಗಿಗಳವರ ಗದ್ದಿಗೆಯನ್ನ ನಾವಿಲ್ಲಿ ಕಾಣಬಹುದಾಗಿದೆ. ತ್ರಿವಿಧ ದಾಸೋಹಕ್ಕೆ ಹೆಸರುವಾಸಿಯಾಗಿದ್ದಂತಹ ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಸಿದ್ಧಗಂಗಾ ಕ್ಷೇತ್ರವನ್ನ ಒಂದು ಅಕ್ಷರ ಕಾಶಿಯಾಗಿ ಪರಿವರ್ತಿಸಿದರು. ಅದರಲ್ಲಿ ಪ್ರಮುಖವಾಗಿ ಸಂಸ್ಕೃತ ಶಿಕ್ಷಣವನ್ನ ಆದಿಭಾಗದಲ್ಲಿ ಅವರು ಪ್ರಾರಂಭಿಸಿದರು. ಅಂತ ಸಂಸ್ಕೃತ ಶಿಕ್ಷಣಕ್ಕೆ ಹೆಸರುವಾಗಿ ಆಗಿರತಕ್ಕಂತಹ ಸಿದ್ಧಗಂಗೆಯಲ್ಲಿರ್ತಕ್ಕಂತಹ ಸಂಸ್ಕೃತ ಕಾಲೇಜನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಸಂಸ್ಕೃತ ವೇದ ಕಾಲೇಜು ಮತ್ತು ಸಂಸ್ಕೃತ ಪಾಠಶಾಲೆಗಳ ಸಂಕೀರ್ಣವನ್ನೆಲ್ಲ ಗಮನಿಸಬಹುದಾಗಿದೆ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆಯ ಭವನ ಸುಮಾರು 4 ದಶಕಗಳ ಹಿಂದೆಯೇ ಸಿದ್ಧಗಂಗಾ ಶ್ರೀಗಳ ಐಕ್ಯವಾಗುವಂತಹ ಸ್ಥಳವನ್ನ ಗುರುತಿಸಿ ಪೂಜೆ ನೆರವೇರಿಸಿದ್ದರು. ಆದರೆ ಐಕ್ಯ ಸಮಾಧಿಯ ಪೂರ್ಣ ಕೆಲಸ ಮುಗಿಯಬಾರದು ಎನ್ನುವ ಕಾರಣಕ್ಕೆ ಒಂದಿಷ್ಟು ಕೆಲಸವನ್ನ ಬಾಕಿ ಉಳಿಸಿಕೊಳ್ಳಲಾಗಿತ್ತು.
ಶ್ರೀಗಳು ಓಡಾಡುತ್ತಿದ್ದ ತೇರಿನ ಬೀದಿಯಲ್ಲಿದ್ದಂತಹ ಈ ಸ್ಥಳದಲ್ಲಿ ಈ ಭವನವನ್ನ ನಿರ್ಮಿಸಲಾಗಿದೆ. ಅಮೃತಶಿಲೆಯಲ್ಲಿ ನಿರ್ಮಿಸಲಾಗಿರುವಂತಹ ಗದ್ದಿಗೆಯು 4 ಮೂಲೆಗಳಲ್ಲಿ ಕರಡಿಗೆಯ ಚಿತ್ರವನ್ನ ಕೆತ್ತಲಾಗಿದೆ. ಗದ್ದಿಗೆಯ ಗರ್ಭಗುಡಿ ಬಾಗಿಲಿನ ಮೇಲೆ 26 ದೇವತೆಗಳನ್ನ ಕೆತ್ತಲಾಗಿದೆ. ಬಾಗಿಲ ಎಡಬಲ ಭಾಗದಲ್ಲಿ ಅಷ್ಟದಿಕ್ಪಾಲಕರು, ಸಿದ್ಧಗಂಗಾ ಮಠದ ದೇವರಾದಂಥ ಸಿದ್ಧಲಿಂಗೇಶ್ವರರು, ಬಸವಣ್ಣ, ಲಿಂಗೈಕ್ಯ ಗೋಸಲ ಸಿದ್ದೇಶ್ವರು, ಉದ್ಧಾನ ಶಿವಯೋಗಿಗಳು, ಯಡಿಯೂರು ಸಿದ್ಧಲಿಂಗೇಶ್ವರರು, ಅಟವಿ ಶಿವಯೋಗಿಗಳು, ಬೇಡರ ಕಣ್ಣಪ್ಪ, ಅಕ್ಕ ಮಹಾದೇವಿ ಸೇರಿದಂತೆ 26 ಮೂರ್ತಿಗಳನ್ನ ಕೆತ್ತಲಾಗಿದೆ. ಈಗ ನಾವು ಶಿವಕುಮಾರ ಮಹಾಸ್ವಾಮೀಜಿಗಳ ಗದ್ದಿಗೆ ಆಗಿರ್ತಕ್ಕಂಥ ಸ್ಥಳವನ್ನು ಗಮನಿಸಬಹುದಾಗಿದೆ. ಸಿದ್ಧಗಂಗಾ ಮಠದ ಪರಂಪರೆಯಲ್ಲಿ ಬರತಕ್ಕಂತಹ ಗುರುವರರ ಪ್ರಮುಖ ಸಾಲಿನಲ್ಲಿ ನಿಲ್ತಕ್ಕಂತಹ ಪವಾಡ ಪುರುಷರು ಶ್ರೀ ಅಟವಿ ಶಿವಯೋಗಿಗಳ ಗದ್ದಿಗೆಯನ್ನ ನಾವೀಗ ಕಾಣಬಹುದಾಗಿದೆ. ಶಿವಕುಮಾರ ಮಹಾಸ್ವಾಮೀಜಿಗಳು ನೆಲೆಸಿದ್ದಂತಹ, ತಮ್ಮ ಜೀವಿತಾವಧಿಯಲ್ಲಿ ಪೂಜಾ ಕೈಂಕರ್ಯಗಳನ್ನು ಮಾಡಿದಂತಹ, ತಪೋನುಷ್ಠಾನವನ್ನು ಮಾಡಿದಂತಹ ಹಳೆಮಠದ ಚಿತ್ರಣಗಳನ್ನು ಇಲ್ಲಿ ಕಾಣಬಹುದಾಗಿದೆ. ಪರಮ ಪೂಜ್ಯರು ಕುಳಿತುಕೊಳ್ತಾ ಇದ್ದಂತಹ ಸ್ಥಳ, ಇರ್ತಕ್ಕಂತಹ ಕಂಬಗಳ ಮೇಲೆ ವಿಶೇಷ ಕೆತ್ತನೆಗಳನ್ನು ಗಮನಿಸಬಹುದಾಗಿದೆ. ಪುರಾತನ ಮಠವನ್ನ ಆಧುನೀಕರಣಗೊಳಿಸಿರುವುದನ್ನು ಇಲ್ಲಿ ಗಮನಿಸಬಹುದಾಗಿದೆ. ಪರಮ ಪೂಜ್ಯ ಶಿವಕುಮಾರ ಮಹಾಸ್ವಾಮೀಜಿಗಳನ್ನ ಹೃನ್ಮನದಲ್ಲಿ ಸ್ಮರಿಸಿಕೊಳ್ಳುವಂತಹ ರೀತಿಯಲ್ಲಿ ಒಂದು ಭವ್ಯವಾಗಿರತಕ್ಕಂತಹ ಸ್ಮೃತಿವನವನ್ನ ಇಂದು ಸಿದ್ಧಗಂಗಾ ಮಠದಲ್ಲಿ ನಿರ್ಮಿಸಿರುವುದು ನಿಜವಾಗ್ಲೂ ಕೂಡ ಸಂತೋಷದ ವಿಷಯವಾಗಿದೆ. ಇಲ್ಲಿ ಶಿವಕುಮಾರ ಸ್ವಾಮೀಜಿಯವರ ಜೀವಿತಾವಧಿಯಲ್ಲಿ ನಡೆದಂತಹ ಹಲವಾರು ವಿಚಾರಗಳನ್ನ, ಸನ್ನಿವೇಶಗಳನ್ನ ಶಿಲ್ಪಕಲೆಗಳ ಮೂಲಕ ಸುಂದರವಾಗಿ ನಿರ್ಮಿಸಿರುವುದನ್ನ ಗಮನಿಸಬಹುದಾಗಿದೆ. ಹಾಗೆ ಸುಂದರವಾದಂಥ ಪ್ರಾಕೃತಿಕ ವಾತಾವರಣ, ಗಿಡಮರ, ಸಸ್ಯ ರಾಶಿಯನ್ನ ಇಲ್ಲಿ ಗಮನಿಸಬಹುದಾಗಿದೆ. ಈ ಒಂದು ಶಿಲ್ಪಕಲೆಯಲ್ಲಿ ಗೋಸಲ ಸಿದ್ದೇಶ್ವರರು ತಮ್ಮ ಶಿಷ್ಯರೊಡನೆ ಸಿದ್ಧಗಂಗಾ ಕ್ಷೇತ್ರಕ್ಕೆ ಧಾವಿಸಿ ಬರ್ತಾ ಇರತಕ್ಕಂತಹ ಒಂದು ಸನ್ನಿವೇಶವನ್ನ ಚಿತ್ರಿಸಲಾಗಿದೆ. ಈ ಒಂದು ಶಿಲ್ಪ ಕಲೆಯಲ್ಲಿ ಶಿವಕುಮಾರ ಮಹಾಸ್ವಾಮೀಜಿಗಳನ್ನ ಅವರ ತಾಯಿ ತೊಟ್ಟಿಲಿನಲ್ಲಿ ಹಾಕಿ ಆಡಿಸ್ತಾ ಇರತಕ್ಕಂತಹ ಒಂದು ಸುಂದರವಾದಂತಹ ಚಿತ್ರಣವನ್ನ ಶಿಲ್ಪಕಲೆಯ ಮೂಲಕ ಇಲ್ಲಿ ನಿರ್ಮಿಸಿರುವುದನ್ನ ಗಮನಿಸಬಹುದಾಗಿದೆ. ಶಿವಕುಮಾರ ಮಹಾಸ್ವಾಮೀಜಿಗಳು ಮುಂದೊಂದು ದಿನ ಸನ್ಯಾಸಿಯಾಗುತ್ತಾರೆ ಎಂಬುದನ್ನ ಗೋಸಾಯಿಯೊಬ್ಬ ಭವಿಷ್ಯ ನುಡಿತಾ ಇರತಕ್ಕಂತಹ ಚಿತ್ರಣ. ಶ್ರೀ ಶಿವಕುಮಾರ ಮಹಾಸ್ವಾಮೀಜಿಗಳಿಗೆ ಭಕ್ತರು ಗಾಳಪ್ಪನವರ ಜೊತೆಗೂಡಿ ಶಿವಣ್ಣನವರು ಸನ್ನಿವೇಶವನ್ನ ಸಿದ್ಧಗಂಗಾ ಮಠಕ್ಕೆ ಭೇಟಿ ನೀಡಿ ಗಮನಿಸಬಹುದು. ಉದ್ಧಾನ ಶಿವಯೋಗಿಗಳ ಒಂದು ಆಶೀರ್ವಾದವನ್ನ ಪಡೆಯುತ್ತಾ ಇರತಕ್ಕಂತಹ ಸನ್ನಿವೇಶ. ಉದ್ಧಾನ ಶಿವಯೋಗಿಗಳ ಪಾದಕ್ಕೆ ಎರಗಿರ್ತಕ್ಕಂಥ ಶಿವಣ್ಣನವರ ಚಿತ್ರಣ. ಉದ್ಧಾನ ಶಿವಯೋಗಿಗಳು ಬಾಲಕರಿಗೆ ಪಾಠವನ್ನು ಹೇಳ್ತಾ ಇರತಕ್ಕಂತಹ ಒಂದು ಚಿತ್ರಣ. ಆಟವನ್ನು ಆಡ್ತಾ ಇರತಕ್ಕಂತಹ ಮಕ್ಕಳ ಚಿತ್ರಣ. ಕುಮಾರ ಮಹಾಸ್ವಾಮೀಜಿಗಳಿಗೆ ಪಟ್ಟಾಧಿಕಾರವನ್ನ ನೀಡ್ತಾ ಇರತಕ್ಕಂತಹ ಸುಂದರ ಸನ್ನಿವೇಶವನ್ನಲ್ಲಿ ಗಮನಿಸಬಹುದು. ಶಿವಕುಮಾರ ಮಹಾಸ್ವಾಮೀಜಿಗಳು ಉದ್ಧಾನ ಶಿವಯೋಗಿಗಳ ಒಂದು ದಿವ್ಯಾಶೀರ್ವಾದವನ್ನ ಪಡೀತಾ ಇರತಕ್ಕಂತಹ ಒಂದು ಸುಂದರ ಚಿತ್ರ. ಇಲ್ಲಿ ವಿವಿಧ ಕಲಾಕೃತಿಗಳ ಜೊತೆಯಲ್ಲಿ ಭವ್ಯವಾಗಿರತಕ್ಕಂಥ ಒಂದು ಹಸಿರಿನ ಸನ್ನಿವೇಶಗಳನ್ನು ಕೂಡ ಗಮನಿಸಬಹುದು. ಕಾಳಪ್ಪನವರು ಶ್ರೀಮಠಕ್ಕೆ
ಒಂದು ದಾನವನ್ನು ನೀಡ್ತಾ ಇರತಕ್ಕಂಥ ಸನ್ನಿವೇಶ. ಮಕ್ಕಳನ್ನ ಸೇರಿಸಲು ಶಿವಕುಮಾರ ಮಹಾಸ್ವಾಮೀಜಿಗಳ ಬಳಿಗೆ ಬಂದಿರತಕ್ಕಂಥ ತಾಯಿ, ಕೆಲಸವನ್ನ ಮಾಡಿಸ್ತಾ ಇರ್ತಕ್ಕಂಥ ಶ್ರೀಗಳ ಒಂದು ಚಿತ್ರಣ, ಬಂದಂತ ವಿದ್ಯಾರ್ಥಿಗಳಿಗೆ ದಾಖಲಾತಿಗೆ ಅವಕಾಶ ಮಾಡಿಕೊಡ್ತಿರ್ತಂತ ಪೂಜ್ಯರು, ಮಕ್ಕಳ ಬಾಲೋದ್ಯಾನದ ವಿವಿಧ ಚಿತ್ರಣಗಳು. ಇವು ಮಕ್ಕಳಿಗೆ ಒಂದು ರೀತಿಯಾದಂತಹ ಮನೋಲ್ಲಾಸವನ್ನ ನೀಡತಕ್ಕಂತಹ, ಸಂತೋಷವನ್ನುಂಟು ಮಾಡತಕ್ಕಂತಹ ಪರಿಕರಗಳಾಗಿವೆ. ಹರದನಹಳ್ಳಿ ಶೂನ್ಯ ಪೀಠ ಪರಂಪರೆಯ ಗೋಸಲ ಸಿದ್ದೇಶ್ವರರು ದೇಶ ಸಂಚಾರ ಕೈಗೊಂಡು ಜನರಲ್ಲಿ ಧರ್ಮ ಜಾಗೃತಿ ಮೂಡಿಸಿದರು. ತಮ್ಮ 101 ವಿರಕ್ತ ಶಿಷ್ಯರೊಡನೆ ಬಂದು ಶ್ರೀಗಳು ಇದೇ ಸ್ಥಳದಲ್ಲಿ ತಪೋನುಷ್ಠಾನ ಮಾಡಿ ಸಿದ್ಧಗಂಗಾ ಮಠವನ್ನು ನಿರ್ಮಿಸಿದರು. ಇಲ್ಲಿನ ಗವಿಗಳಲ್ಲಿ ತಪಸ್ಸನ್ನು ಮಾಡುತ್ತಿದ್ದ ವಿರಕ್ತ ಶಿಷ್ಯರಲ್ಲಿ ವೃದ್ಧರೊಬ್ಬರು ಮಧ್ಯರಾತ್ರಿ ತೀವ್ರ ತೃಷೆಗೆ ಒಳಗಾಗ್ತಾರೆ, ಅಂದ್ರೆ ಬಾಯಾರಿಕೆಗೆ ಒಳಗಾಗ್ತಾರೆ. ಆಗ ಗುರುಗಳಾದಂತಹ ಗೋಸಲ ಸಿದ್ದೇಶ್ವರರನ್ನ ಅವರು ಧ್ಯಾನಿಸ್ತಾರೆ. ಆಗ ಗುರುಗಳು ಹಳೆಯ ಮಠದಿಂದ ಹೊರಟು ಮಹಾಗವಿಗೆ ಬಂದು ತಮ್ಮ ಪಾದದಿಂದ ಬಂಡೆಯನ್ನ ಮೆಟ್ಟಿದಾಗ ಅಲ್ಲಿ ಪಡು ಅಥವಾ ಬಿರುಕು ಬಿದ್ದು ಗಂಗೆ ಉದ್ಭವವಾಯಿತು ಎಂದು ಪ್ರತೀತಿ ಇದೆ. ಹೀಗೆ ಸಿದ್ಧರಿಂದ ಗಂಗೆಯಲ್ಲಿ ಉದ್ಭವಿಸಿದ್ದರಿಂದಾಗಿ ಈ ಒಂದು ಕ್ಷೇತ್ರಕ್ಕೆ ಸಿದ್ಧಗಂಗೆ ಎಂಬ ಹೆಸರು ಬಂತು ಅಂತ ಹೇಳಿ ಒಂದು ಪ್ರತೀತಿಯನ್ನ ಇಲ್ಲಿ ಹೇಳ್ತಕ್ಕಂಥದ್ದನ್ನ ಕಾಣಬಹುದಾಗಿದೆ. ಸಿದ್ಧಗಂಗಾ ಕ್ಷೇತ್ರದ ಪ್ರಮುಖ ಒಂದು ಆಕರ್ಷಣೆ ಅಂದ್ರೆ ಇಲ್ಲಿ ಗಂಗಮ್ಮನವರ ದರ್ಶನ ಮತ್ತು ಸಿದ್ಧಲಿಂಗೇಶ್ವರರ ದರ್ಶನ. ಸಿದ್ಧಲಿಂಗೇಶ್ವರ ಮತ್ತು ಗಂಗಾಮಾತೆಯ ದರ್ಶನವನ್ನು ಪಡಿಬೇಕು ಅಂದ್ರೆ ಮೆಟ್ಟಿಲುಗಳನ್ನು ಏರಿ ಬೆಟ್ಟದ ಮೇಲ್ಭಾಗಕ್ಕೆ ನಾವು ಚಲಿಸಬೇಕು. ಮೇಲ್ಭಾಗಕ್ಕೆ ಚಲಿಸಿದಾಗ ಇಲ್ಲಿ ನಮಗೆ ದೇವಾಲಯಗಳು ಸಿಗ್ತವೆ. ಆ ದೇವಾಲಯಗಳಲ್ಲಿ ಆ ತಾಯಿಯ ದಿವ್ಯ ದರ್ಶನವನ್ನ ಪಡೆಯಬಹುದಾಗಿದೆ. ನವಗ್ರಹ ದೇವಾಲಯ, ಶ್ರೀ ಸಿದ್ಧಲಿಂಗೇಶ್ವರ ಸ್ವಾಮಿಯ ದೇವಸ್ಥಾನವನ್ನ ನಾವೀಗ ಕಾಣ್ತಾ ಇದ್ದೀವಿ. ಶ್ರೀ ಗೋಸಲ ಸಿದ್ದೇಶ್ವರರಿಂದ ಉದ್ಭವಿಸಿದಂತಹ ಗಂಗಾ ಮಾತೆಯ ಒಂದು ದಿವ್ಯ ದರ್ಶನವನ್ನ ನಾವೀಗ ಪಡೆದುಕೊಳ್ಬಹುದಾಗಿದೆ.